ಅಲೆಮಾರಿ ಸಮುದಾಯ ಆಸ್ಪತ್ರೆಗಳಲ್ಲಿ ಮತ್ತು ಸಾರ್ವಜನಿಕ ಮುಖ್ಯವಾಗಿ ಇವತ್ತು 26ನೇ ತಾರೀಕು 25 ಜುಲೈ 2020 ನಾವು ಮಾಡಬೇಕಂತ ಭಾಳ ಇದೆಯಿಂದ ನಾವು ಆದರೆ ಪ್ರತಿಯೊಂದು ಹಳ್ಳಿ ತಾಲೂಕು ಲೆವೆಲ್ದಾಗ ಹಳ್ಳಿ ಲೆವೆಲ್ದಾಗ ಎಲ್ಲ ಕಡೆ ನಾವು ವಿಚಾರ ಮಾಡ್ತೀವಿ, ಕಾಂಪ್ಲೇಂಟ್ ಕೊಟ್ಟಿವಿ. ಎಲ್ಲರಿಗೂ ಬರ್ಲಿಕ್ಕೆ ಭಾಳ ಇಷ್ಟ ಆಗ್ತದೆ. ಆದರೆ ಪ್ರಕೃತಿ ನಮಗೆ ಮಳೆದಿಂದ ಭಾಳ ಪ್ರಾಬ್ಲಮ್. ಈಗಲೂ ಮಳೆ ಮಳೆ ಒಂದಿದೆ. ಆಮೇಲೆ ನಮ್ಮ ಸಮುದಾಯದಲ್ಲಿ ಉತ್ತಮಲ್ಲ. ಆಮೇಲೆ ಮಳೆನೂ ಹೊಂಟದ. ಅದಕ್ಕಾಗಿ ದಯಮಾಡಿ ಈ ಕಾರ್ಯಕ್ರಮ ತಾಪಮಾನ ಮತ್ತು ಎಲ್ಲರೂ ಹಿರಿಯರೆಲ್ಲ ಯಾದಗಿರಿಯಲ್ಲಿ 26ನೇ ತಾರೀಕು ನಡೆಸಿರುವಂಥ ಪ್ರತಿಭಟನೆಯನ್ನು ಈಗ ಬಂದ್ ಮಾಡಿದ್ದೀವಿ. ಮುಂದೆ ನಾವೆಲ್ಲ ಹಿರಿಯರು ಕೆಲವರು ಸಭೆ ಮಾಡಿ ಮತ್ತೊಂದು ಡೇಟು ಡೆಲ್ಲಿಗೆ ಹೋಗಿ ಬಂದಿದ್ದೇವೆ. ಒಂದು ತೀರ್ಮಾನವನ್ನು ಡೇಟ್ ಫಿಕ್ಸ್ ಮಾಡಿ ಇದಕ್ಕಿಂತ ಈಗೇನು ನಾವೇನು ಮಾಡಬೇಕಂತಿದ್ವಲ್ಲ ಇದಕ್ಕಿಂತ ಟ್ರಿಬಲ್ ಪಟ್ಟು ನಾವು ಕಾರ್ಯಕ್ರಮ ಮಾಡಬೇಕಂತ ನಾವು ಸಿದ್ಧರಾಗಿದ್ದೀವಿ. ಅದಕ್ಕಾಗಿ ಮತ್ತು ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಕುಟುಂಬಾಂಧವರಲ್ಲಿ ಮತ್ತೊಂದು ಯಾರು ಅನ್ಯಾಯ ಭಾವಿಸಿದೆ ಅಪಾರ್ಥ ಮಾಡ್ಕೊಂಡಿದೆ ನಮ್ಮನ್ನು ಅರ್ಥ ಮಾಡ್ಕೊಂಡು ಪ್ರಕೃತಿ ಭಾಳ ನಮಗೆ ಸಪೋರ್ಟ್ ಕೊಟ್ಟಿಲ್ಲ. ಅದಕ್ಕಾಗಿ ಮುಂದೆ ನಾವು ಪೋಸ್ಟ್ಪೋನ್ ಮಾಡೋದಕ್ಕೆ ಮತ್ತು ನಮ್ಮ ಮಧ್ಯದಲ್ಲಿ ಇದ್ದಂಥ ನಮ್ಮ ಸದಸ್ಯ ಮಾತಾಡ್ತಾರೆ. ನಮಸ್ಕಾರ. 80 ಮಂದಿ ಪೊಲೀಸ್ ಸಿಬ್ಬಂದಿನ ನಮ್ಗೆ ಇದಕ್ಕೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಅದಕ್ಕೆ PSI ಅವರು ಸಾಹೇಬರು ಟೌನ್ PSI ಸಾಹೇಬರು ಮಂಜನಯ್ಯ ಅವರಿಗೆ ಫೋನ್ ಮಾಡಿ ಕರೆದು ಹೇಳಿದ್ರು. ಅವರು ಏನು ರೀ ಇವತ್ತು ಮಾಡಿದ್ರು ಅಂದರೆ ಮೇಘರಾಜ್ಯ ವರ್ಣರಾಜ್ಯ ಇಳಿದಾದಂಥ ಮಳೆ ಕಂಟಿನ್ಯೂ ಮಾಡ್ತಿದ್ದಕ್ಕೆ ಸರ್ ಮುಂದಕ್ಕೆ ನೋಡಲಾಗಿದೆ. ಅದಕ್ಕೆ ದಯವಿಟ್ಟು ಒಂದು 8 ದಿನ 15 ದಿನ ಹೋಗ್ಬೇಕಾಗಿ ಮತ್ತು ನಿಮ್ಗೆ ನಾವು ಅನುಮತಿ ಹೋಗ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮ ಮುಂದಕ್ಕೆ ಹಾಕಿದ್ದೆವು. 80 ಮಂದಿ ಪೊಲೀಸರನ್ನಂದರೆ ನಮ್ಗೆ ಎಷ್ಟು ನಮ್ಮ ಖುಷಿ ಅನ್ನೋದ್ರೆ ಭಾಳ ಖುಷಿಯಾಗಿದೆ ನಮ್ಗೆ. ಯಾಕಂದರೆ ಅಲೆಮಾರಿ ಜನಾಂಗದವ್ರು ನಾವು 5,000 ಮಂದಿ ಸೇರಿಸುವಂತ ನಾವು ಹೇಳಿದ್ವಿ. ನಾವು ಇನ್ನೂ 5,000 ಹೆಚ್ಚಿಗೆ ನಾವು ಸೇರಿಸುವಂತ ಹೇಳ್ತಾ 80 ಮಂದಿ ಅಲ್ಲ, ಒಂದು 100 ಮಂದಿ ಪೊಲೀಸರನ್ನ ಕೊಡ್ಬೇಕು ಅವರು. ಯಾಕಂದರೆ ನಮ್ದು ಸಣ್ಣ ಸಮುದಾಯ, ಆ ಸಮುದಾಯ ಬಂದು ಯಾರನ್ನ ಬಂದು ಗಲಾಟೆ ಮಾಡಿ ಕೇಳಿ ಯಾವುದಪ್ಪ ಮುಖಂಡರ ಮೇಲೆ ಒಂದು ಕೇಸು ಅದು ಇದು ಆತಂಕ ಪರಿಸ್ಥಿತಿ ಇರ್ತದೆ. ದಯವಿಟ್ಟು ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಇನ್ಸ್ಪೆಕ್ಟ್ರಿ, ಸರ್ಕಲ್ ಇನ್ಸ್ಪೆಕ್ಟ್ರಿ ಮತ್ತು SP ಸಾಹೇಬರಿಗೆ ಅವ್ರು ನಾವು ಮನವಿ ಮಾಡೋದು ಏನಂದರೆ ಹೆಚ್ಚಿನ ನಮ್ಗೆ ರಕ್ಷಣೆ ಕೊಡಬೇಕು. ಯಾಕಂದ್ರೆ ನಮಗೆಲ್ಲ ಪ್ರೋತ್ಸಾಹ ಕೊಡಬೇಕು. ಒಂದು ತಾಸು 2 ತಾಸು ನಾವು ವೇಷಭೂಷಣ ಸಂಘಟ ಪ್ರತಿಭಟನೆ ಮಾಡಕ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಎಲ್ಲ SP ಸಾಹೇಬ್ ನಾನು ಮನವಿ ಮಾಡ್ತೇನೆ. ಒಂದು ವೇಳೆ ಇನ್ನೂ ಹೆಚ್ಚಿನ ನಮ್ಮ ಜನಸಂಖ್ಯೆ ಬರಬೇಕಂತ ನನ್ನ ಕೋರಿಕೆ. ಜೈ ಹಿಂದ್, ಜೈ ಭಾರತ್. ಅಲೆಮಾರಿ ಜನಗಳು ಅತ್ಯಂತ ಬೇಗದಿಂದ ಈ ಪ್ರತಿಭಟನೆಯನ್ನು ಪ್ರತಿಯೊಂದು ಹಳ್ಳಿಯಲ್ಲಿ ಆಗಲಿ ಮತ್ತು ತಾಲೂಕಾ ಜಿಲ್ಲಾ ಮಟ್ಟದಲ್ಲಿ ಜನ ಸೇರಕ್ಕೆ ಆತುರದಿಂದ ಎಲ್ಲ ಜನರು ಆತುರದಿಂದ ಕರೆ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಈಗ ಮಳೆಯನ್ನು ರಾತ್ರಿಯಿಂದ ಬಿಡದೆ ಮಳೆ ಸುರಿತಾ ಇದೆ. ಅದಕ್ಕಾಗಿ ನಾವು ಎಲ್ಲ ಮುಖಂಡರು ಸೇರಿ ಒಂದು ತೀರ್ಮಾನ ಮಾಡಿದ್ದೀವಿ. ಮುಂದಿನ ಇನ್ನೊಂದು 15 ದಿನ ಒಳಗಡೆ ನಾವು ತೀರ್ಮಾನ ಮಾಡಿ ಮತ್ತೊಂದು ಸಭೆ ಕರೆದು ಮುಂದಿನ ಡೇಟನ್ನು ಕೊಟ್ಟು ಆ ಡೇಟಿಗೆ ಎಲ್ಲರನ್ನ ಸಿದ್ಧವಾಗಿರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತಾಗಿ ಎಲ್ಲ ಅನುಮಾನಗಳಲ್ಲಿ ನಾವು ಮಾಡ್ತೇವೆ. ಈಗ 70 ಜನ ಪೊಲೀಸ್ ಸಿಬ್ಬಂದಿಗಳನ್ನು ಕಳಿಸಿದಂಥ SP ಸಾಹೇಬರಿಗೆ ಮತ್ತು ನಮ್ಮ PSI ಸಾಹೇಬರಿಗೆ ಒಂದು ಧನ್ಯವಾದ. ಈಗ ಮುಂದಿನ ಡೇಟ್ ಕೂಡ ಕೊಡ್ತೀವಿ. ಆ ಮುಂದಿನ ಡೇಟಿಗೆ ಕೂಡ ಇದಕ್ಕಿಂತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ಬಂದೋಬಸ್ತಿಗಾಗಿ ಕೊಡಬೇಕು. ಮತ್ತು ವರದಿಗಾರರು, TV ಮಾಧ್ಯಮರು, ಈಗ ಇಲ್ಲಿಂದಲ್ಲ ನಮ್ಮ ಅಲೆಮಾರಿ TV ಮಾಧ್ಯಮರು, ನಮ್ಮ ಸಹೋದರರು ಮತ್ತು ನಮ್ಮ ಗೆಳೆಯರು ಸಿದ್ದಾಪುರದಿಂದ ಗುಲ್ಬರ್ಗದಿಂದ ಬಂದು ಸಹಕಾರ ಮಾಡಕ್ಕೆ ಬಂದಾರ. ಅವರಿಗೂ ಧನ್ಯವಾದ. ಈಗ ಸುತ್ತಮುತ್ತಲೇ ಎಲ್ಲ ಜನರನ್ನು ಸಿದ್ಧಪಡಿಸಿದಂಥ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು, ಜಿಲ್ಲಾ ಮುಖಂಡರು, ಗ್ರಾಮದ ಹಿರಿಯರು ಮತ್ತು ಎಲ್ಲರಿಗೂ ಧನ್ಯವಾದ. ಈ ತಪ್ಪು ತಿಳ್ಕೋಬಾರ್ದು. ಇನ್ನು 15 ದಿನ ಒಳಗಡೆ ಭೌತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ.
ಅದಲ್ಲದೆ ಸುಭಾಷ್ ಚೌಕನ್ನು ಪೂರ್ತಿ ಒಂದು 2-3 ತಾಸುವರೆಗೆ ನಾವು ಸುತ್ತ ಬಂದ್ ಮಾಡಬೇಕಾಗಿ ನಾವು ತೀರ್ಮಾನ ಮಾಡಿದ್ವಿ. ಈಗ ಅದೇ ತರವಾಗಿ ಎಲ್ಲ ಜನರು ಸೇರಿಸಿ ಬೃಹತ್ ಪ್ರತಿಭಟನೆ ಮಾಡಿ ಈಗ ಎಲ್ಲರೂ ಸೇರಿಸಿ ಮತ್ತು ಈ ಬೃಹತ್ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಅಲೆಮಾರಿ ಬಂಧುಗಳಲ್ಲಿ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್.